ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಇದು 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ ರಾಜ್ಯ ಸರ್ಕಾರದಿಂದ 1 BHK ಫ್ಲ್ಯಾಟು ನಿರ್ಮಾಣ ಮಾಡ್ತಾ ಇದೆ ಬೆಂಗಳೂರಿನಲ್ಲಿ. ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ಸರ್ ನಮಗೆ 1 BHK ಫ್ಲ್ಯಾಟು ನಾವು ತಗೊಬೇಕು ಅಂತ ಇದ್ದೀವಿ, ನಮಗೆ BPL ಕಾರ್ಡು ಇರಬೇಕಾ ಅಥವಾ APL ಕಾರ್ಡ್ ಇದ್ದರೂ ನಡೆಯುತ್ತಾ ಅಥವಾ ಕಾರ್ಡ್ ಇಲ್ದಿಲ್ದರೂ ಸಹ ನಾವು ಅರ್ಜಿ ಸಲ್ಲಿಸ್ಬೋದಾ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ತಾಯಿದ್ರಿ. ನೋಡಿ, 1 BHK ಫ್ಲ್ಯಾಟ್ಗೆ ಏನಾರ ತಾಳರು ಆಸಕ್ತಿ ಇದ್ದರೆ, 2 BHK ಫ್ಲ್ಯಾಟು ತಾಳರು ಆಸಕ್ತಿ ಇದ್ದರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ. ನಾನು ಜಾಸ್ತಿ ಏನು ಲೆಂತ್ ಮಾಡಲ್ಲ. ನೋಡಿ, ಈಗ 1 BHK ಫ್ಲ್ಯಾಟ್ ನೀವು ತಗೊಬೇಕು ಅಂದರೆ ಕರ್ನಾಟಕ ಆಶ್ರಯ ಗೌರ್ಮೆಂಟಿನ ವೆಬ್ಸೈಟಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಇಲ್ಲಿ ಸ್ಕ್ರೀನ್ ಮೇಲೆ ಫೋನ್ ನಂಬರು ಮತ್ತು ಆಶ್ರಯ ಕರ್ನಾಟಕ ಗೌರ್ಮೆಂಟ್ ಅಂತ ಐತೆ, ಅದು ಲಿಂಕು. ಫ್ರೆಂಡ್, ಇಲ್ಲಿ ಎಲ್ಲ ಟೋಲ್ ನಂಬರೆಲ್ಲ ಇದೆ, ನೀವು ಅಲ್ಲಿ ಸರ್ಚ್ ಮಾಡ್ಕೋಬೋದು. ಇಲ್ಲ ಏನಾರ ಫೋನ್ ಮಾಡಬೇಕು ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದ ಫೋನ್ ನಂಬರ್ ನಿಮ್ಗೆ ಕೊಡ್ತಾಯಿದ್ದೀನಿ. ಅಲ್ಲಿ ಸಹ ನೀವು ಫೋನ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿ ನೀವು ತಿಳ್ಕೊಬೋದು. ಫ್ರೆಂಡ್, ಈಗ ಈ 1 BHK ಫ್ಲ್ಯಾಟ್ಗೆ ಏನು ಅರ್ಜಿ ನಾವು ಹಾಕಬೇಕು, BPL ಕಾರ್ಡ APL ಕಾರ್ಡ ಅಂತ ಕೇಳ್ತಾ ಇದ್ದೀರಾ. ಫ್ರೆಂಡ್, ನಿಮಗೆ ಏನಿದ್ರು ಇಲ್ಲಿ BPL ಕಾರ್ಡು ಇರಲೇಬೇಕು. APL ಕಾರ್ಡ್ ಹಾಕಿ, BPL ಕಾರ್ಡ್ ಇದ್ದರೂ ಅತಿ ಉತ್ತಮ. APLಗೂ 3 ಲಕ್ಷ ಇನ್ಕಮ್ ಮಾಡಿದ್ದಾರೆ ಫ್ರೆಂಡ್ 1 BHK ಫ್ಲ್ಯಾಟ್ಗೆ. ಫ್ರೆಂಡ್, ನಾನು ನಿಮ್ಗೆ ತಿಳಿಸ್ತಾ ಇರೋದು 1 BHK ಫ್ಲ್ಯಾಟ್ ಮಾತ್ರ ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ಫ್ರೆಂಡ್, ಈಗ ಏನು ನಿಮ್ಮ 1 BHK ಫ್ಲ್ಯಾಟು ಅರ್ಜಿ ಸಲ್ಲಿಸ್ಬೇಕು ಅಂತ ಏನಿದ್ದೀರೋ ನೀವೆಲ್ಲ ಡಾಕ್ಯುಮೆಂಟ್ಸ್ಗಳೆಲ್ಲ ಕರೆಕ್ಟಾಗಿ ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕು. ಏಕೆಂದರೆ ಇಲ್ಲಿ ಬೆಂಗಳೂರು ನಿವಾಸಿಗಳಿಗೆ, ಅಂದರೆ ಏನು ಬೆಂಗಳೂರಿನಲ್ಲಿ ವಾಸವಾಗಿರ್ತಾರೋ 5 ವರ್ಷ ಮೇಲ್ಪಟ್ಟಂಥವರಿಗೆ ಮಾತ್ರ ಇಲ್ಲಿ ಕಾಲಾವಕಾಶ ಇರುತ್ತೆ. ಪ್ರತಿಯೊಂದು ಅಡ್ರೆಸ್ಸು ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕಾಗುತ್ತೆ 1 BHK ಫ್ಲ್ಯಾಟ್ಗೆ ಅಂತ ನೀವು ತಿಳಿಸ್ತೀವಿ. ಫ್ರೆಂಡ್, ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಇದೆ. ಏನೇನು ಬೇಕು ಅಂತ ದಾಖಲಾತಿಗಳು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೂ ಸಹ ತೋರಿಸ್ತಾ ಇದ್ದೀನಿ. ಫ್ರೆಂಡ್, ನಿಮಗೆ ಮಾಮೂಲಿ ಗೊತ್ತೇ ಇರುತ್ತೆ, ಆಧಾರ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್ ಮತ್ತು ID ಕಾರ್ಡು, ನೀವೇನಾರು ಹ್ಯಾಂಡಿಕ್ಯಾಫ್ಟ್ ಆಗಿದ್ರೆ ಹ್ಯಾಂಡಿಕ್ಯಾಫ್ಟ್ ದಾಖಲಾತಿ ಪ್ರಮಾಣ ಪತ್ರ ಮತ್ತು ವಾಸವಿ ದೃಢೀಕರಣ ಪತ್ರ, ಅಂದರೆ ನೀವು ಬೆಂಗಳೂರಿನಲ್ಲಿ ಇದ್ದೀರಾ ಅಂತ ವಾಸವಿ ದೃಢೀಕರಣ, ಇಷ್ಟು ಪತ್ರಗಳು ಇಲ್ಲಿರಬೇಕು. ಮತ್ತು ಅಲ್ಲಿ ಡಾಕ್ಯುಮೆಂಟ್ಸ್ ನೀವು ಹಾಕುವಾಗ ಪ್ರತಿಯೊಂದು ಡೀಟೇಲ್ಸ್ ಕೇಳ್ತಾ ಇರುತ್ತೆ, ನೀವು ಅಲ್ಲಿ ಮೆನ್ಷನ್ ಮಾಡ್ಕೊಂಡು ಹೋಗಿ. ನಿಮಗೆ ವೆಬ್ಸೈಟಲ್ಲಿ ಲಿಂಕಲ್ಲಿ ತೋರಿಸ್ತಾ ಇದ್ದೀನಿ. ಅರ್ಜಿ ಸಲ್ಲಿಕೆ ಅಂತ ಏನಿರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಮತ್ತು ಅಲ್ಲಿ ಏನೇನೋ ಡೀಟೇಲ್ಸ್ ಕೇಳ್ತಾ ಇದ್ದಾರೆ ಅಲ್ಲಿ ನೀವು ಫಿಲ್ ಮಾಡ್ಕೊಂಡು ಹೋಗ್ಬೋದು. ಫ್ರೆಂಡ್, ಇಲ್ಲಿ ದಾಖಲಾತಿಗಳು ನಿಮಗೆ ತಿಳಿಸ್ತಿದ್ದೀನಿ. ಏನು ಆಧಾರ್ ಕಾರ್ಡ್ ಮತ್ತು ನೀವು ಫೋನ್ ನಂಬರು ಆಧಾರ್ ಕಾರ್ಡಲ್ಲಿ ಇರೋದೇ ನಂಬರ್, ಆಧಾರ್ ನಂಬರ್ ಕೊಡಿ. ಯಾಕೆಂದರೆ ನಿಗಮದವರು ಹೆಚ್ಚಿನ ಮಾಹಿತಿಗಾಗಿ ನಿಗಮದವರು ಅದೇ ಫೋನ್ ನಂಬರ್, ನೀವು ಏನು ಕೊಟ್ಟಿರ್ತೀರ ಅರ್ಜಿ ಹಾಕುವಾಗ ಏನು ನಂಬರ್ ಕೊಟ್ಟಿರೋ ಅದೇ ನಂಬರ್ಗೆ ಫೋನ್ ಕಾಲ್ಗಳು ಬರ್ತವೆ. ಬ್ಯಾಂಕ್ ಲೋನ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ತಂಬರಕ್ಕಾಗಿರ್ಬೋದು, ಪ್ರತಿಯೊಂದು ಏನೇ ನೀವು ಸೆಲೆಕ್ಟ್ ಆದಮೇಲೆ ನಿಮಗೆ ಫೋನ್ ನಂಬರ್ ಬರೋದೆ ಅದರಿಂದನೇ ಅಂತ ನಾವು ತಿಳಿಸ್ತೀನಿ. ಫ್ರೆಂಡ್, ಹಾಗಾಗಿ ಫೋನ್ ನಂಬರು ಒಂದು ಯಾವ್ದಾರ ಒಂದು ನಿಖರವಾದ ಒಂದು ನಂಬರು ನೀವು ಕೊಡಿ ಅಂತ ತಿಳಿಸ್ತೀನಿ. ಮತ್ತು ಇಲ್ಲಿ ಮಧ್ಯವರ್ತಿಗಳಿಂದ ಏನು ನೀವು ಅರ್ಜಿ ಹಾಕೋದು ಮನೆ ಕೊಡಿಸ್ತೀವಿ ಅಂದರೆ ಆ ಥರ ಏನಿರಲ್ಲ. ಫ್ರೆಂಡ್, ನೇರವಾಗಿ ನೀವು ಅರ್ಜಿ ಸಲ್ಲಿಸ್ಕೋಬೋದು, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಕೋಬೋದು ಅಂತ ನಿಮಗೆ ತಿಳಿಸ್ತೀನಿ. ಮತ್ತು ನಿಮಗೆ APL ಕಾರ್ಡ್ ಇದ್ದರೂ ನೀವು ಹಾಕಿ ಮತ್ತು BPL ಕಾರ್ಡ್ ಇದ್ದರೂ ಹಾಕಿ, ಏನು ತೊಂದರೆ ಇಲ್ಲ. APL ಕಾರ್ಡ್ ಇದ್ದರೆ ಉತ್ತಮವಾಗಿ ಹೇಳ್ತೀನಿ. ಆದಷ್ಟು ಲೇಡೀಸ್ ಹೆಸರಲ್ಲಿ ಹಾಕಿ. ಜೆಂಟ್ಸಲ್ಲಿ ಹೆಸರು ಹಾಕಿದ್ರು ಮುಂದೆ ಅಪ್ಸೈಡ್ ಆಗಿದೆ. ಸಾಕಷ್ಟು ಜನ ಜೆಂಟ್ಸ್ ಹೆಸರಲ್ಲಿ ಹಾಕಿದ್ರು ಸಹ ಅವ್ರಿಗೆ ಮನೆ ಸಿಕ್ಕಿದೆ. ಈಗ ಆದಷ್ಟು ಲೇಡೀಸ್ ಹೆಸರಲ್ಲಿ ನೀವು ಹಾಕಿ ಅಂತ ನಾವು ತಿಳಿಸ್ತೀನಿ. ಫ್ರೆಂಡ್, ಇಷ್ಟು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ 1 BHK ಫ್ಲ್ಯಾಟ್ ಅರ್ಜಿ ಹಾಕೋಕ್ಕೆ. 2 BHK ಫ್ಲ್ಯಾಟಿಗೆ ಸದ್ಯಕ್ಕೆ ಮಾಹಿತಿ ದೊರೆತ ಖಂಡಿತವಾಗಿ ನಿಮಗೆ ತಿಳಿಸ್ತೀನಿ. ಅದು ಈ ಲಾಟ್ ಮುಖಾಂತರ ಅಂತ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ನಮಸ್ಕಾರ.